ಸಾಮಾನ್ಯವಾಗಿ ಗೌರಿ ಪೂಜೆ ಮಾಡಿ ಮತ್ತೆ ತಾಳಿನ ಕಟ್ಟಿಸ್ಬೇಕಮ್ಮ. ಆದ್ರೆ ನಿನ್ ತಾಯಿ ನಿನ್ ಮಾವ ಹೋಗಿರೋದ್ರಿಂದ ಮನೇಲಿ ವ್ರತ ಮಾಡೋ ಹಾಗಿಲ್ಲ. ಮನೇಲಿ ಮಾಡಕ್ಕಾಗಲ್ಲ ಅಂದ್ರೆ ಏನಾಯ್ತು? ಪುರೋಹಿತರಿಗೆ ಹೇಳಿ ಗುಡಿಲ್ ಮಾಡ್ಸೋಣ. ದೇವಾಂಶ್, ತಾಳಿ ಇಲ್ದೆ ಹಾಗೆ ಇರಬಾರ್ದು. ಮೊದಲು ಒಂದು ಅರ್ಶಿಣದ ದಾರ ತಗೊಂಡು ಅವಳು ಕೊರಳಿ ಕಟ್ಟು. ಇಂದು ಏನೋ ಅಕಸ್ಮಾತಾಗಿ ನಡೆದಿದ್ದಕ್ಕೆ ಯಾಕೆ ನೀವೆಲ್ಲರೂ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ದೇವಾಂಶ್, ನಿನ್ಗೆ ಅರ್ಥ ಆಗಲ್ಲ. ಅದನ್ನ ಹಾಗೆ ಸುಮ್ಮನೆ ಬಿಡೋ ವಿಷಯ ಅಲ್ಲ. ಇನ್ಮೇಲೆ ಪ್ರತಿ ಕ್ಷಣ ಜಾಗ್ರತೆಯಿಂದ ಇರಬೇಕು. ಹೌದು ಬಾವ, ನನ್ ಮನ್ಸಿಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಎಲ್ಲ ಅಪಶಕುನಗಳೇ ಅನ್ನಿಸ್ತಾ ಇದೆ. ಇಂದು ಅಜ್ಜಿ ಹೇಳ್ದಾಗ ಮಾಡು. ಲಕ್ಷ್ಮಮ್ಮ, ಒಂದ್ ಅರ್ಶನದ ದಾರಕ್ಕೆ ಅರ್ಶನದ ಬೇರ್ ಕಟ್ಕೊಂಡ್ ಬಾ. ಸರಿ ಅಮ್ಮೋರೆ. ಕಟ್ಟು ದೇವಾಂಶ್. ಪುರೋಹಿತ್ರಿಗೆ ಫೋನ್ ಮಾಡ್ತೀನಿ. ತಕ್ಷಣ ವೈದೇಹಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಅಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಅವರೇ ನೋಡ್ಕೋತಾರೆ. ನಿನ್ನ ಗಂಡ ದೋಷಿಯಾಗಿ ನಿಲ್ಬೇಕಾಗಿ ಬರುತ್ತೆ. ಅದು ನಿಮ್ಮ ಸಂಬಂಧನೇ ದೂರ ಮಾಡಿದ್ರು ಮಾಡ್ಬೋದು. ನಿನಗೆ ಬಿದ್ದಂಥ ಕನಸು ಆದಷ್ಟು ಬೇಗ ನಿಜ ಆಗತ್ತೆ. ನಮ್ ಸಂಬಂಧಕ್ಕೆ ಪರೀಕ್ಷೆ ಅಂತ ಹೇಳಿದ್ರು. ಅಂದ್ರೆ ಅಂದ್ರೆ ಏನಾಗುತ್ತೆ? ಯಾವ ಅಪಾಯ ಆಗ್ಬೋದು? ನಮಗ್ ಯಾವ ಅಪಾಯನೇ ಬಂದ್ರು ಅದರಿಂದ ಪಾರ್ ಮಾಡೋದು ನೀನೆ. ಈ ಸಲ ನಮ್ ಸಂಬಂಧಕ್ಕೆ ಅಪಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರಿಂದನೂ ಕೂಡ ನೀನೇ ಕಾಪಾಡಬೇಕು. ವೈದೇಹಿ, ಬಾವಾ, ಏನಾಯ್ತು ವೈದೇಹಿ? ಏನಾಗ್ಬೇಕು ಬಾವಾ? ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಯಾವುದಕ್ಕೂ ತುಂಬಾ ಹೆದರ್ಕೋತಾ ಇದೀಯ ನೀನು. ಬೆಳಿಗ್ಗೆ ನಡೆದಿದ್ರ ಬಗ್ಗೆನಾ? ಇದ್ರೆ ಏನಾದ್ರೂ ಹೇಳ್ಕೋಬೇಕಲ್ವಾ? ನಿನ್ನ ಭಯನ ನಿನ್ನಲ್ಲೇ ಇಟ್ಕೋ. ನಿನ್ನ ಗಂಡಂಗೂ ಅದು ಗೊತ್ತಾಗಬಾರ್ದು. ಬೇರೆ ಇನ್ನೇನಿರುತ್ತೆ ಬಾವಾ? ನಡೆದಿದ್ದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇನ್ನೂ ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ರೆ ಹೇಗೆ? ಆದ್ರೂ ಭಯ ಯಾಕೆ ವೈದೇಹಿ? ಯಾವುದೇ ಆಪತ್ ಬಂದ್ರೂ ನಮ್ಮನ್ನು ಕಾಪಾಡೋದಕ್ಕೆ ನಮ್ಮ ಮಗು ಇದೆ ಅಲ್ವಾ? ಹೌದು ಬಾವಾ. ಮತ್ತಿನ್ಯಾಕ್ ಭಯ ಹೇಳು? ಕೆಲವು ಸಲ ಭಯನೇ ನಮ್ಮನ್ನ ಕಾಪಾಡತ್ತೆ ಭಾವ. ನಮ್ಮನ್ನ ಹುಷಾರಾಗಿರೋ ಹಾಗೆ ಮಾಡತ್ತೆ. ಆದ್ರೆ ಅದ್ರ ಬಗ್ಗೆ ತುಂಬಾ ಯೋಚಿಸಿದ್ರೆ ನಮ್ಮಲ್ಲಿ ಭಯ ಜಾಸ್ತಿ ಆಗತ್ತೆ. ನಮ್ಮನ್ನ ಯಾವಾಗ್ಲೂ ಕಾಪಾಡೋದೇ ನಮ್ಮ ಧೈರ್ಯ. ಅರ್ಥ ಆಯ್ತಾ ನಿನ್ಗೆ? ಸರಿ, ನೀನು ಬೆಳ್ದಿಂಗಳಲ್ಲಿ ಮಗು ಜೊತೆ ಮಾತಾಡ್ತಾ ಇರು. ನಾನು ಈಗಲೇ ಹಾಲು ತಗೊಂಡ್ ಬರ್ತೀನಿ. ನೀನಿರುವಾಗ ನಮಗೇನ್ ಭಯ ಅಂತ ನಿಮ್ಮಪ್ಪ ಹೇಳ್ತಿದ್ದಾರೆ. ಕೇಳಿಸ್ಕೊಂಡೆ ಪುಟಾಣಿ? ಬಂಗಾರ, ಬೆಳೆದಿಂಗಳು ಬಂದಿದೆ ಅಮ್ಮ. ಅಮ್ಮನ್ ಮಾತು ಕೇಳಿಸ್ತಾ ಇದೆ ಅಲ್ವಾ? ಪುಟಾಣಿ ಮಾತಾಡಮ್ಮ. ಪುಟಾಣಿ, ಬಂಗಾರ ಮಾತಾಡು, ಮಾತಾಡಮ್ಮ.
ಮಾತಾಡ್ತಿದ್ಯಾ ಅಲ್ವಾ? ಯಾವಾಗ ಕತ್ಲಾಗತ್ತೋ ಬೆಳದಿಂಗ್ಳು ಬರತ್ತೋ ನಿನ್ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಎಷ್ಟು ಕಾಯ್ತಾ ಇರ್ತೀನಿ ಗೊತ್ತಾ ನಾನು. ಬೆಳಗ್ಗೆಯಿಂದ ಏನೇನ್ ನಡೀತೋ ನಾನು ಎಷ್ಟು ಹೆದರ್ಕೊಂಡಿದ್ದೀನೋ ನಿನಗ್ ಗೊತ್ತಿದೆ ಅಲ್ವಾ ಪುಟಾಣಿ? ಏನು ಅಪಾಯ ಬರ್ತಿದೆ ಅಂತ ಇದಾರೆ. ಏನಾಗುತ್ತೆ ಅಂತ ಹೇಳಮ್ಮ, ಹೇಳು ತಾಯಿ, ಹೇಳು. ಕೇಳ್ತಿರೋದು ನೀನೆ, ಹೇಳು ಊರ್ಮಿಳಾ. ನನಗ್ ಸಂಬಂಧ ಇಲ್ದೇ ಇರೋ ವಿಷಯದ ಬಗ್ಗೆ ಏನು ಕೇಳ್ಬೇಡಿ. ಏಯ್, ನೀವು ನನ್ ಮೇಲೆ ಕೈ ಮಾಡ್ತೀರಾ? ಇದನ್ನ ಕೈ ಮಾಡೋದು ಅಂತ ಹೇಳಲ್ಲ, ಆದ್ರೆ ಏನ್ ನಡೀತು ಅಂತ ಹೇಳ್ದೆ ಇದ್ರೆ ಅದನ್ನು ಕೂಡ ಮಾಡ್ಬೇಕಾಗತ್ತೆ. ಏನ್ ಹೇಳ್ಬೇಕ್ರಿ ನಿಮ್ಗೆ? ಬೆಳಗ್ಗೆ ವೈದೇಹಿ ಮೆಟ್ಲಿಂದ ಬಿದ್ದಾಗ ನಾನು ಮೇಲ್ಗಡೆ ಹೋಗಿದ್ದೆ, ನನಗೇನು ಆಗ್ಲಿಲ್ಲ ಅಂತ ಹೇಳ್ದೆ. ನಿನಗೇನು ಆಗದೆ ಇರೋದು ಅವಳಿಗಾಗಿದೆ ಅಂದ್ರೆ ನೀನೇ ಆ ಕಾಳನ್ನು ಹಾಕಿರ್ಬೇಕು. ಏನ್ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಹಾಕ್ಲಿ? ಲಕ್ಷ್ಮಮ್ಮ ತರ್ಬೇಕಾದ್ರೆ ಬಿದ್ದಿರ್ಬೋದು ಅಂತ ಹೇಳ್ದೆ ಅಲ್ವಾ? ಹಬ್ಬ ಸದ್ಯ ವೈದೇಹಿ ಕುತ್ಕೆಲಿರೋ ತಾಳಿನ ನಾನೇ ಬಿಚ್ತೆ ಅಂತ ಹೇಳಲಿಲ್ಲ. ಅಕ್ಕ, ಬಾ, ನಾನೇ ಕಾಳ್ ಚೆಲ್ದೆ ಅಂತ ನೀನು ಕೂಡ ಹೇಳಕ್ ಬಂದ್ಯಾ? ಏನ್ ಮಾಡ್ಬೇಕು ಅಂತ ಇದ್ದೀರಾ ಅಕ್ಕ? ಚೆನ್ನಾಗಿದೆ. ಇವ್ರು ನೋಡಿದ್ರೆ ಏನ್ ಮಾಡ್ದೆ ಅಂತ ಕೇಳ್ತಾ ಇದಾರೆ, ನೀನ್ ನೋಡಿದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಿದ್ಯಾ. ಹೇಗ್ ಕಾಣ್ತಿದ್ದೀನಿ ನಾನ್ ನಿಮ್ ಕಣ್ಣಿಗೆ? ಹಾ ಅಕ್ಕ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಹೇಳು. ಏನ್ ಮಾಡ್ಬೇಕು ಅನ್ಕೋತಾ ಇದ್ಯಾ? ಏನ್ ನಡೀತು ವೈದೇಹಿ? ಏನ್ ನಡೆಯತ್ತೆ ಅವಳ ತಲೆ? ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ. ಹೀಗೆಲ್ಲ ಕೇಳಿದ್ರೆ ನೀನ್ ಹೇಳಲ್ಲ ಅಕ್ಕ. ಬಾ. ಏಯ್ ಬಿಡು ವೈದೇಹಿ. ಅಯ್ಯೋ ಅಮ್ಮ ವೈದೇಹಿ, ವೈದೇಹಿ ಬಿಡು.